ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಕಿಲ್ಲರ್ ಆ ಮಕ್ಕಳ ಬದಲಾಗಿ ನಮ್ಮ ಡೋಂಗ್ಸು ಹಾಡಿದಂತಹ ಸಾಂಗ್ ನ ರೀಮೇಕ್ ಮಾಡಿದಂತಹ ಝೆಡ್ ನ ಕಿಡ್ನಾಪ್ ಮಾಡಿರೋದನ್ನ ತೋರಿಸಿ ಲಾಸ್ಟ್ ಎಪಿಸೋಡ್ ಎಂಡ್ ಆಗಿದ್ದಲ್ವಾ. ಅದಲ್ಲದೆ ಈ ಕಾರ್ಯಗಳನ್ನ ನಮ್ಮ ಸೈಕೋ ವಿಷನ್ ಮುಖಾಂತರ ಡೋಂಗ್ಸೋಗೆ ತಿಳಿಸುತ್ತಾನೆ. ಇಷ್ಟೊತ್ತರಲ್ಲಿ ನಮ್ಮ ಝೆಡ್ ನ ಹೊಡೆದು ಟಾರ್ಚರ್ ಮಾಡಿ ಆ ಸಾಂಗ್ ನ ಹಾಡೋದಕ್ಕೆ ಫೋರ್ಸ್ ಮಾಡ್ತಿರುತ್ತಾನೆ. ನಿನಗೆ ನನ್ನ ತಡೆಯಬೇಕಿದ್ದರೆ ನೀನು ಒಬ್ಬಂಟಿಯಾಗಿ ನನ್ನ ಈ ಸ್ಪಾಟ್ಗೆ ಬಾ ಎಂದು ನಮ್ಮ ಸೈಕೋ ಡೋಂಗ್ಸೋನೊಂದಿಗೆ ಹೇಳ್ತಿರುತ್ತಾನೆ. ನಂತರ ಪದೇ ಪದೇ ನಮ್ಮ ಝೆಡ್ ನ ಆ ಸೈಕೋ ಟಾರ್ಚರ್ ಮಾಡ್ತಾನೆ. ಡೋಂಗ್ಸೋಗೆ ಇದನ್ನ ಕಂಡು ಸೈಕೋನ ಕೊಲ್ಲುವಷ್ಟು ಕೋಪ ಬರ್ತಿರುತ್ತೆ. ಹಾಗೆ ಸೀನ್ ಕಟ್ ಆಗಿ ಆ ಆರ್ಗನ್ ಮಾಫಿಯಾದ ಗುಂಡ ನಮ್ಮ ಡೋಂಗ್ಸೋನ ಹುಡುಕುತ್ತಾ ಆ ಜಂಗಿಯಾಡಿಗೆ ಬರ್ತಾರೆ. ಅವತ್ತು ಆ ಹುಡುಗರು ನಮ್ಮ ಅಜ್ಜನ ಟಾರ್ಚರ್ ಮಾಡಿದಾಗ ಡೋಂಗ್ಸೋ ಬಂದು ಅಜ್ಜನ ಕಾಪಾಡಿದ ಕಾರಣ ಅಜ್ಜನಿಗೆ ಡೋಂಗ್ಸೋನ ಗೊತ್ತಿರಬಹುದೆಂದು ಈಗ ಈ ಗುಂಡ ಇಲ್ಲಿಗೆ ಬಂದಿದ್ದು. ಈ ಕಡೆ ಝೆಡ್ ಜೀವಂತವಾಗಿರ್ತಾನ ಎಂದು ನಮ್ಮ ಲಿಜಾ ಕೇಳಿದಾಗ ಅವನತ್ತಿರ ನಾನು ಹೋಗುವ ತನಕ ಝೆಡ್ ನ ಕೊಲ್ಲೋದಿಲ್ಲ ಅಂದಾಗ ನಿನ್ನೊಂದಿಗೆ ನಾನು ಬರ್ತೇನೆ. ಆ ಕಿಲ್ಲರ್ ಸಾಯೋದು ನನ್ನ ಕಣ್ಣಾರೆ ನೋಡಬೇಕೆಂದು ಲಿಜಾ ಹೇಳ್ತಾಳೆ. ಸೇಮ್ ಟೈಮ್ ಆರ್ಗನ್ ಮಾಫಿಯಾದವರು ಇಷ್ಟೊತ್ತರಲ್ಲೇ ಅವರಿರುವಂತಹ ಆ ಜಾಗ ಕಂಡು ಹಿಡಿದಿರುತ್ತಾರೆ. ಹಾಗೆ ಅವರಿಬ್ಬರು ಅಲ್ಲಿಂದ ಎಸ್ಕೇಪ್ ಆಗುವಷ್ಟರಲ್ಲಿ ನಮ್ಮ ಗುಂಡ ಒಂದು ವಿಡಿಯೋ ಡೋಂಗ್ಸೋಗೆ ಕಳುಹಿಸೋದು. ಅಜ್ಜನ ಹೊಡೆದು ಕಟ್ಟಿ ಹಾಕಿ 15 ನಿಮಿಷದೊಳಗೆ ಬಂದಿಲ್ಲ ಅಂದರೆ ಅಜ್ಜನ ಕೊಲ್ಲುತ್ತೇವೆಂದು ಮೆಸೇಜ್ ಮಾಡಿದಾಗ ನೀನು ಬೇಗ ಅವರ ತೀರ ಹೋಗು, ಇಲ್ಲಿರುವಂತದ್ದನ್ನ ನಾನು ನೋಡ್ತೇನೆಂದು ಲಿಜಾ ಹೇಳ್ತಾಳೆ. ಹಾಗೆ ಲಿಜಾ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡದೆ ಬೇಕಂತಾನೆ ಆರ್ಗನ್ ಮಾಫಿಯಾದ ಮುಂದೆ ಬಂದು ನಿಲ್ತಾಳೆ. ರೌಡಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಆ ಟಾಪಿಕ್ ಡಿವೈಸ್ ನ ಇಟ್ಟು ಅವರನ್ನ ಫೂಲ್ ಮಾಡಿದ್ದಲ್ಲದೆ ಯಾವುದೇ ಭಯ ಇಲ್ಲದೆ ನಿಂತಿರೋದನ್ನ ಕಂಡು ಲಿಜಾನ ನಮ್ಮ ರೌಡಿ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಂದ ಸೀನ್ ಕಟ್ ಆಗಿ ನಮ್ಮ ಸೈಕೋ ಬ್ಲಡ್ ವಾಮಿಟ್ ಮಾಡ್ತಿರೋದನ್ನ ತೋರಿಸುತ್ತಾರೆ. ಅವನ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಗೆ ತಲುಪಿರುತ್ತೆ. ಹಾಗೆ ಮೆಡಿಸಿನ್ ನ ಸ್ವಯಂ ಇಂಜೆಕ್ಟ್ ಮಾಡ್ತಿರುವಾಗ ಡೋಂಗ್ಸೋ ತನ್ನ ಮುಂದೆ ನಿಂತಿರುವ ಹಾಗೆ ಇಲ್ಯೂಷನ್ಸ್ ಬರ್ತಿರುತ್ತೆ. ಈ ಕಡೆ ನಮ್ಮ ಡೋಂಗ್ಸೋ ಬೇಗ ಆ ಜಂಗಿಯಾಡಿಗೆ ಬರ್ತಾರೆ. ಹಾಗೆ ಬೇಗ ಅಜ್ಜನಿಗೆ ಕಟ್ಟಿದಂತಹ ಹಗ್ಗ ಬಿಚ್ಚುತ್ತಿರುವಾಗ ಗುಂಡ ಹಿಂದೆಯಿಂದ ನಮ್ಮ ಡೋಂಗ್ಸೋನ ಅಟ್ಯಾಕ್ ಮಾಡಿ ಕೈ ಕಟ್ಟಿ ಆರ್ಗನ್ ಮಾಫಿಯಾಗೆ ಮಾರೋದಕ್ಕೆ ಪ್ಲಾನ್ ಆಗ್ತಿರುವಾಗ ಈ ಮುದುಕನ ಏನ್ ಮಾಡೋದೆಂದು ಕೇಳಿದಾಗ ಇದರಲ್ಲಿ ಆಲೋಚಿಸೋದಕ್ಕೆ ಏನಿದೆ, ಬೇಗ ಅಜ್ಜನ ಪರಲೋಕಕ್ಕೆ ಪ್ಯಾಕ್ ಮಾಡುವಂತ ನಮ್ಮ ಗುಂಡ ಹೇಳ್ತಾನೆ. ಹಾಗೆ ಅಜ್ಜನ ಕೊಲ್ಲೋದಕ್ಕೆ ಬರ್ತಿರೋದನ್ನ ಕಂಡು ಡೋಂಗ್ಸೋ ನಮ್ಮ ಗುಂಡನ ಮೂಗಿಗೆ ಹೊಡೆದು ಅಲ್ಲಿಂದ ಎದ್ದು ಆ ರೌಡಿಗಳಿಗೆ ಸರಿಯಾಗಿ ಹೊಡಿತಾನೆ. ಇಷ್ಟು ದಿನ ರೌಡಿಗಳನ್ನ ಕಂಡು ಹೆದರಿ ಹೊಡಿದಂತಹ ನಮ್ಮ ಡೋಂಗ್ಸೋ ಈ ಸಲ ಅವರೊಂದಿಗೆ ಫೈಟ್ ಮಾಡ್ತಾನೆ. ನಂತರ ಅಲ್ಲಿದ್ದಂತಹ ಒಂದು ಮೆಷಿನ್ ಮುಖಾಂತರ ಕೈಯಲ್ಲಿದ್ದಂತಹ ಹ್ಯಾಂಡ್ ಕಪ್ ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದನ್ನ ತೋರಿಸುತ್ತಾರೆ. ಹಾಗೆ ಕಟ್ ಮಾಡ್ತಿರುವಾಗ ಅವನ ಕೈ ಕಟ್ ಆಗ್ತಿರೋದನ್ನ ನಮ್ಮ ಅಜ್ಜ ನೋಡ್ತಾರೆ. ಲಾಕ್ ಕಟ್ ಆದ ನಂತರ ಕಟ್ ಆದಂತಹ ಅವನ ಕೈ ವಾಸಿ ಆಗ್ತಿರೋದನ್ನ ಕಂಡು ನಮ್ಮ ಅಜ್ಜನಿಗೆ ಶಾಕ್ ಆಗುತ್ತೆ. ನಂತರ ಗುಂಡನ ತಲೆಗೆ ಒಂದು ಕೊಟ್ಟು ಅಜ್ಜನ ತೀರ ಬಂದಾಗ ಡೋಂಗ್ಸೋನ ಕಂಡು ನಮ್ಮ ಅಜ್ಜ ರಾಕ್ಷಸ ಎಂದು ಕರೆದಾಗ ನಮ್ಮ ಡೋಂಗ್ಸೋಗೆ ಸಹಿಸೋದಕ್ಕಾಗ್ತಿರೋದಿಲ್ಲ. ಸಣ್ಣವನಿಂದನೇ ಡೋಂಗ್ಸೋ ಕೇಳಿದಂತಹ ಹೆಸರಾಗಿರುತ್ತಲ್ವಾ ಅದು. ಹಾಗೆ ಬೇಜಾರಿಂದಿರುವಾಗ ನಮ್ಮ ಗುಂಡ ಪುನಃ ಡೋಂಗ್ಸೋನ ಹೊಡೆದಾಗ ಕೋಪ ಬಂದಂತಹ ನಮ್ಮ ಡೋಂಗ್ಸೋ ಸರಿಯಾಗಿ ನಮ್ಮ ಗುಂಡನಿಗೆ ಬಾರಿಸುತ್ತಾನೆ. ಅಲ್ಲಿಂದ ಸೀನ್ ಕಟ್ ಆಗಿ ಲಿಜಾ ಅವರನ್ನ ಎಲ್ಲಾ ಜಾಗದಲ್ಲೂ ವಾಚ್ ಮಾಡ್ತಿದ್ಲು ಅಂತ ಗೊತ್ತಾಗಿ ನೀನಿದು ಯಾರಿಗೋಸ್ಕರ ಮಾಡ್ತಿರೋದೆಂದು ಅವಳೊಂದಿಗೆ ನಮ್ಮ ಡಾನ್ ಕೇಳಿದಾಗ ಯಾರಿಗೋಸ್ಕರ ಯಾಕೆ ನಾನ್ ಮಾಡ್ಬೇಕು, ನನಗೋಸ್ಕರ ಮಾಡಿದ್ದೆಂದು ಲಿಜಾ ಹೇಳ್ತಾಳೆ. ನಿಜ ಹೇಳಿಲ್ಲ ಅಂದರೆ ನಿನ್ನ ಕಣ್ಣು ಹೃದಯ ಕಿತ್ತು ತೆಗೆದು ನಾವು ಫುಟ್ಬಾಲ್ ಆಡ್ತೇವೆ ಅಂದಾಗ ನೀವೆಲ್ಲರೂ ಸೇರಿ ಇಲ್ಲಿ ಆಟ ಆಡ್ತಾ ಇರಿ. ಓಜಿನ್ ಎಂಬ ಹುಡುಗನನ್ನ ಸ್ಪೈ ಆಗಿ ಬಿಟ್ಟಿದ್ರಲ್ವಾ, ಅವನೀಗ ಜೀವಂತವಾಗಿಲ್ಲ ಎಂದು ಲಿಜಾ ಅವರೊಂದಿಗೆ ಹೇಳ್ತಿರುವಾಗ ಇದನ್ನ ಕೇಳಿ ಕೋಪದಿಂದ ಅವಳ ಮುಖಕ್ಕೆ ಕತ್ತಿಯಿಂದ ಕಡಿತಾನೆ. ನಂತರ ಇನ್ನು ಕಾರ್ಯ ಏನೆಂದು ಕ್ಲಿಯರ್ ಆಗಿ ಹೇಳು ಅಂದಾಗ ಓಜಿನ್ ಫಾಲೋ ಮಾಡಿದ ವ್ಯಕ್ತಿ ಒಂದು ಸೈಕೋ ಕಿಲ್ಲರ್ ಆದ ಕಾರಣ ಆ ಸೈಕೋ ಓಜಿನ ಕೊಂದ ಅಂತ ಲಿಜಾ ಹೇಳಿದಾಗ ಲಿಜಾ ಹೇಳಿದ್ದೆಲ್ಲ ನಿಜಾನ ಅಂತ ತಿಳಿಯೋದಕ್ಕೆ ಒಂದು ಹುಡುಗನನ್ನ ಕಳುಹಿಸುತ್ತಾರೆ. ಸೇಮ್ ಟೈಮ್ ಮುಖದಲ್ಲಾದಂತಹ ಆ ಗಾಯ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಕಂಡು ಶಾಕ್ ಆಗಿ ಹಾಗಿದ್ದರೆ ನೀನು ಕನೆಕ್ಟ್ ಅಲ್ವಾ, ನಿನ್ನ ಹಾಗೆ ಇರುವಂತಹ ಬೇರೆ ಕನೆಕ್ಟ್ ನ ನಾವು ಹಿಡಿದು ತಂದಿದ್ದೀವಾ ಎಂದು ತಿಳಿಯೋದಕ್ಕೆ ನೀನು ಆ ಬಗ್ನ ಇಟ್ಟಿದ್ದೆಂದು ಕೇಳ್ತಿರುವಾಗ ನಮ್ಮ ಡಾನ್ ನ ಹೆದೆಗೆ ಹೊದ್ದು ಲಿಜಾ ಅಲ್ಲಿಂದ ಎಸ್ಕೇಪ್ ಆಗ್ತಿರೋದಕ್ಕೆ ಟ್ರೈ ಮಾಡ್ತಿರೋದನ್ನ ತೋರಿಸುತ್ತಾರೆ. ಹಾಗೆ ಆ ರೌಡಿಗಳ ಕೈಯಿಂದ ನಮ್ಮ ಲಿಜಾ ಈಸಿಯಾಗಿ ಆ ಸ್ಪಾಟ್ ಇಂದ ಎಸ್ಕೇಪ್ ಆಗ್ತಾಳೆ. ಲಿಜಾನ ಬೇಗ ಫೈಂಡ್ ಔಟ್ ಮಾಡ್ಬೇಕು, ಅವಳ ಮುಖಾಂತರ ನಮಗೆ ಹಲವಾರು ಕನೆಕ್ಟ್ ಸಿಗೋದಕ್ಕೆ ಚಾನ್ಸ್ ಇದೆ ಅಂತ ನಮ್ಮ ಡಾನ್ ಹೇಳ್ತಾರೆ. ಈ ಕಡೆ ಡೋಂಗ್ಸೋ ನಮ್ಮ ಅಜ್ಜನ ಕೈ ಬಿಚ್ಚಿಕೊಟ್ಟು ಇವನಿಂದ ಹೀಗೆ ಆಗಿದ್ದಕ್ಕೆ ಸಾರಿ ಕೇಳ್ತಾನೆ. ನಂತರ ಅವರಿಗೆ ಪ್ರಾಬ್ಲಮ್ ಆಗದಿರೋದಕ್ಕೆ ನಾನು ಇನ್ಮುಂದೆ ವಾಪಸ್ ಬರೋದಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗ್ತಿರುವಾಗ ಡೋಂಗ್ಸೋ ಅಂತ ನಮ್ಮ ಅಜ್ಜ ಕರೆದು ನನ್ನ ಕಾರ್ಯ ಆಲೋಚಿಸಿ ನೀನು ಬೇಜಾರಾಗ್ಬೇಡ, ನೀನು ಮಾಡುವಂತಹ ಕೆಲಸ ಏನೇ ಆಗಿದ್ದರೂ ಹುಷಾರಾಗಿ ಮಾಡುವಂತ ನಮ್ಮ ಅಜ್ಜ ಹೇಳಿದಾಗ ಡೋಂಗ್ಸೋನ ಕಣ್ಣು ತುಂಬುತ್ತೆ. ಅಜ್ಜ ತನ್ನ ಒಂದು ಮಾನ್ಸ್ಟರ್ ಅಂತ ತಿಳಿದು ದೂರ ಮಾಡ್ತಾರೆ ಅಂತ ನಮ್ಮ ಡೋಂಗ್ಸೋ ಅಂದುಕೊಂಡಿರುತ್ತಾನೆ. ಆದರೆ ಹಾಗೆ ಅಲ್ಲ ಎಂದು ನಮ್ಮ ಡೋಂಗ್ಸೋಗೆ ಈಗ ಅರಿವಾಗುತ್ತೆ.
ಇದರಿಂದ ತನ್ನ ಇಷ್ಟೊಂದು ಪ್ರೀತಿಸಿದ ಕಾರಣ ಅಜ್ಜನೊಂದಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಬರ್ತಿರುವಾಗ ನಮ್ಮ ಲಿಸಾ ಇಷ್ಟೊತ್ತರಲ್ಲಿ ಆ ಸ್ಪಾಟ್ ಗೆ ರೀಚ್ ಆಗಿರುತ್ತಾಳೆ. ಅಲ್ಲಿಂದ ಸೀನ್ ಕಟ್ ಆಗಿ ಓಜಿನ ಕ್ರೈಮ್ ಸ್ಪಾಟ್ ಗೆ ಪೊಲೀಸರು ಬಂದು ಸರ್ಚ್ ಮಾಡ್ತಿರೋದನ್ನ ತೋರಿಸುತ್ತಾರೆ. ಬಾಡಿ ಬಿದ್ದಂತಹ ಜಾಗದಿಂದ ಸ್ವಲ್ಪ ಮುಂದೆ ಅವರಿಗೊಂದು ಕ್ಯಾಮೆರಾ ಸಿಗುತ್ತೆ. ಇದರಿಂದ ಆದಷ್ಟು ಬೇಗ ಅದರಲ್ಲಿರುವಂತಹ ಡಾಟಾ ಚೆಕ್ ಮಾಡೋದಕ್ಕೆ ನಮ್ಮ ಚೀಫ್ ಹೇಳ್ತಾರೆ. ಈ ಕಡೆ ನಮ್ಮ ಡೋಂಗ್ಸೋ ಮತ್ತೆ ಲಿಸಾ ಮಾತಾಡ್ತಿರುವಾಗ ತನ್ನಿಂದ ಅಜ್ಜನಿಗೆ ಮತ್ತೆ ಝೆಡ್ ಗೆ ಆಗಿದ್ದನ್ನ ಆಲೋಚಿಸಿ ನಾನು ಕನೆಕ್ಟ್ ಆಗಿ ಹುಟ್ಟಿದ್ದು ಒಂದು ದೊಡ್ಡ ಶಾಪ ಎಂಬ ರೀತಿಯಲ್ಲಿ ನಮ್ಮ ಡೋಂಗ್ಸೋ ಮಾತಾಡ್ತಾನೆ. ಈ ಒಂದು ಕಾರಣದಿಂದ ನನ್ನ ಪ್ರೀತಿಸಿದವರೆಲ್ಲರೂ ನನ್ನ ದೂರ ಮಾಡಿದ್ದಾರೆ. ಹೇಳಬೇಕೆಂದರೆ ಹೇಡಿಯ ಹಾಗೆ ನಾನು ಇಷ್ಟು ದಿನ ಬದುಕಿದ್ದೆಂದು ಡೋಂಗ್ಸೋ ಅವಳೊಂದಿಗೆ ಹೇಳಿದಾಗ ನಮ್ಮ ಲಿಸಾ ಡೋಂಗ್ಸೋನ ಸರಿಯಾಗಿ ಬೈತಾಳೆ. ಝೆಡ್ ಗೆ ಸಂಭವಿಸಿದ್ದಕ್ಕೆ ನೀನು ಕಾರಣನಲ್ಲ, ಹಾಗೆ ಸಂಭವಿಸಿದ್ದಕ್ಕೆ ಕಾರಣ ಜಿಂಗ್ಸಿಯಾಂಗ್ ಎಂದು ಲಿಸಾ ಹೇಳ್ತಾಳೆ. ಕನೆಕ್ಟ್ ಆಗಿ ಹುಟ್ಟಿದ್ದು ಒಂದು ಶಾಪ ಅಂತ ಡೋಂಗ್ಸೋ ಅಂದುಕೊಂಡಿದ್ದರು ನಮ್ಮ ಲಿಸಾ ಹಾಗೆ ಅಂದುಕೊಂಡಿರೋದಿಲ್ಲ. ಈ ತರಹದ ಒಂದು ಶರೀರ ಸಿಕ್ಕಿದ ಕಾರಣ ನಾನು ತುಂಬಾ ಹ್ಯಾಪಿ ಆಗಿದ್ದೇನೆಂದು ಹೇಳ್ತಿರುವಾಗ ಓಜಿನ ಕೊಂದಿದ್ದು ಕಿಲ್ಲರ್ ಅಲ್ಲ, ಅವರಿಬ್ಬರು ಜಗಳ ಮಾಡ್ತಿರುವಾಗ ಲಿಸಾ ನಮ್ಮ ಓಜಿನ ಕೊಂದಿದ್ದು ಎಂಬ ಫ್ಲಾಶ್ ಬ್ಯಾಕ್ ಸೀನ್ ತೋರಿಸುತ್ತಾರೆ. ಸಣ್ಣವಳಿದ್ದಾಗ ನಾನು ಬೇರೆ ಮಕ್ಕಳ ಹಾಗೆ ಅಲ್ಲ ಅಂತ ಗೊತ್ತಾದ ನಿಮಿಷ ಕನೆಕ್ಟ್ ಗೆ ಇರುವಂತಹ ಎಬಿಲಿಟೀಸ್ ನ ಕುರಿತು ಮತ್ತೆ ಬೇರೆ ಕನೆಕ್ಟ್ ನ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಪ್ರಪಂಚಕ್ಕೆ ನಮ್ಮ ಹಾಗೆ ಇರುವವರನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಆಗಿಲ್ಲ ಅಂದರೆ ನಾವೇ ಅದನ್ನ ಚೇಂಜ್ ಮಾಡಬೇಕೆಂದು ಹೇಳ್ತಿರುವಾಗ ನಾವಿಬ್ಬರು ಸೇರಿ ಹೇಗೆ ಚೇಂಜ್ ಮಾಡದೆಂದು ಡೋಂಗ್ಸೋ ಕೇಳ್ತಾನೆ. ಯಾರೇ ಹೇಳಿದ್ರು ನಾವಿಬ್ಬರು ಮಾತ್ರ ಇರೋದೆಂದು ಅತಿ ಶೀಘ್ರದಲ್ಲಿ ನೀನ್ ಅವರನ್ನ ನೋಡ್ತೀಯಾ ಎಂದು ನಮ್ಮ ಲಿಸಾ ಹೇಳ್ತಾಳೆ. ಅದೇ ಸಮಯ ಡೋಂಗ್ಸೋಗೆ ಪುನಃ ಕಣ್ಣು ನೋವಾಗುತ್ತೆ. ಇದಕ್ಕೆ ಕಾರಣ ನಮ್ಮ ಕಿಲ್ಲರ್ ಡೋಂಗ್ಸೋನ ಸಾಂಗ್ ಪ್ಲೇ ಮಾಡಿ ವಾಮಿಟ್ ಮಾಡ್ತಿರುತ್ತಾನೆ. ಡೋಂಗ್ಸೋನೊಂದಿಗೆ ಬರೋದಕ್ಕೆ ಹೇಳಿದಂತಹ ಡೇಟ್ ನ ಮತ್ತೆ ಟೈಮ್ ನ ನಮ್ಮ ಸೈಕೋ ಚೇಂಜ್ ಮಾಡಿರುತ್ತಾನೆ. ಇದನ್ನ ನಮ್ಮ ಸೈಕೋ ವಿಷನ್ ಮುಖಾಂತರ ನಮ್ಮ ಡೋಂಗ್ಸೋಗೆ ತಿಳಿಸಿದ್ದು. ಇದರಿಂದ ಝೆಡ್ ನ ಕಾಪಾಡಿ ತನ್ನ ಕಣ್ಣು ತೆಗೆಯೋದಕ್ಕೆ ಆ ಕಿಲ್ಲರ್ ನ ಹತ್ತಿರ ಹೋಗೋದಕ್ಕೆ ನಮ್ಮ ಡೋಂಗ್ಸೋ ಡಿಸೈಡ್ ಮಾಡ್ತಾನೆ. ಅಲ್ಲಿಂದ ಸೀನ್ ಕಟ್ ಆಗಿ ಪೊಲೀಸ್ಗೆ ಸಿಕ್ಕಂತಹ ಆ ಕ್ಯಾಮರಾ ರಿಕವರ್ ಮಾಡಿ ನೋಡ್ತಿರುವಾಗ ಅದರಲ್ಲಿ ನಮ್ಮ ಕಿಲ್ಲರ್ ನ ಫೋಟೋ ಮಾತ್ರ ತುಂಬಿರುತ್ತೆ. ಹಾಗಿರುವಾಗ ಬೇರೆ ಒಂದು ಹೊಸ ಮಿಸ್ಸಿಂಗ್ ಕೇಸ್ ಬಂದಿದೆ. ಮ್ಯೂಸಿಷಿಯನ್ ಆದಂತಹ ಝೆಡ್ ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆಂದು ನಮ್ಮ ಪಾರ್ಕ್ ಹೇಳ್ತಾನೆ. ಜೊತೆಗಿದ್ದಂತಹ ಆ ಲೇಡಿ ಆ ವ್ಯಕ್ತಿಯ ಮುಖ ಸರಿಯಾಗಿ ನೋಡಿಲ್ಲ ಅಂದರೂ ಜ್ಞಾನ ತಪ್ಪೋದರ ಮುಂಚೆ ಪರ್ಮಿಷನ್ ಇಲ್ಲದೆ ಸಾಂಗ್ ನ ಕದ್ದ ವಿಷಯ ಹೇಳಿದ್ದೆಲ್ಲ ಆ ಲೇಡಿ ಕೇಳಿಸಿಕೊಂಡಿದ್ದಾರೆ. ಅದಲ್ಲದೆ ಆ ಕಿಡ್ನಾಪರ್ ಈ ಲೇಡಿನ ಹೊಡೆದಿದ್ದಾರೆ ಅಂದಾಗ ಇದೆಲ್ಲ ನಮ್ಮ ಡೋಂಗ್ಸೋ ಮತ್ತೆ ಕಿಲ್ಲರ್ ನ ಸುತ್ತ ನಡೀತಿರೋದೆಂದು ನಮ್ಮ ಚೀಫ್ ಗೆ ಗೊತ್ತಾಗುತ್ತೆ. ಈ ಕಡೆ ಕಿಲ್ಲರ್ ಹೇಳಿದ್ದನುಸರಿಸಿ ನಮ್ಮ ಡೋಂಗ್ಸೋ ಅವನ ಹೇಳಿದಂತಹ ಜಾಗಕ್ಕೆ ಬರ್ತಾನೆ. ಅಷ್ಟರಲ್ಲಿ ಒಂದು ಕಾರಲ್ಲಿ ಮಾಸ್ಕ್ ಧರಿಸಿ ನಮ್ಮ ಸೈಕೋ ಅವನ ಹತ್ತಿರ ಬಂದು ಒಂದು ಬಟನ್ ಪ್ರೆಸ್ ಮಾಡಿದಾಗ ಅವನ ಸುತ್ತ ಒಂಥರ ಹೊಗೆ ಹರಡುತ್ತೆ. ಈ ಹೊಗೆ ಕಾರಣ ನಮ್ಮ ಡೋಂಗ್ಸೋನ ಹಾರ್ಟ್ ಬೀಟ್ ನಿಂತೋಗುತ್ತೆ. ಹಾಗೆ ನಮ್ಮ ಕಿಲ್ಲರ್ ಅವನ ಹತ್ತಿರ ಬಂದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾನೆ. ಆದರೆ ಹಾರ್ಟ್ ಬೀಟ್ ನಿಂತು ಸ್ವಲ್ಪ ಸಮಯದೊಳಗೆ ಪುನಃ ಹಾರ್ಟ್ ಬೀಟ್ ಜೋರಾಗುತ್ತೆ. ಕಾರಣ ನಮ್ಮ ಡೋಂಗ್ಸೋಗೆ ಸಾವಿಲ್ವಲ್ಲ, ಅದು ಚೆಕ್ ಮಾಡೋದಕ್ಕೆ ಬೇಕಂತಾನೆ ನಮ್ಮ ಕಿಲ್ಲರ್ ಹೀಗೆ ಮಾಡಿದ್ದು. ಡೋಂಗ್ಸೋನ ಫೋನ್ ಗೆ GPS ಟ್ರ್ಯಾಕರ್ ನ ಇಟ್ಟು ಅವನನ್ನ ನಮ್ಮ ಲಿಸಾ ಫಾಲೋ ಮಾಡ್ತಿರುತ್ತಾಳೆ. ಸಡನ್ ಆಗಿ ಅದು ಮೂವ್ ಆಗ್ತಿರೋದನ್ನ ಕಂಡು ಲಿಸಾ ಆ ಸ್ಪಾಟ್ ಗೆ ಹೋಗ್ತಿರೋದನ್ನ ತೋರಿಸುತ್ತಾರೆ. ಅಷ್ಟರಲ್ಲಿ ನಮ್ಮ ಕಿಲ್ಲರ್ ಡೋಂಗ್ಸೋನ ಕಟ್ಟಿ ಹಾಕಿ ಅವನ ಜಾಗಕ್ಕೆ ಕರೆದುಕೊಂಡು ಹೋಗ್ತಿರುತ್ತಾನೆ. ಸ್ವಲ್ಪ ಸಮಯದೊಳಗೆ ಡೋಂಗ್ಸೋಗೆ ಎಚ್ಚರ ಆಗುತ್ತೆ. ಸೈಕೋ ಅವನ ಕಾರಲ್ಲಿ ಡೋಂಗ್ಸೋನ ಸಾಂಗ್ ಹಾಕಿದ ಕಾರಣ ಅವರಿಬ್ಬರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗ್ತಿರುತ್ತೆ. ಡೋಂಗ್ಸೋ ತನ್ನ ಪಕ್ಕ ಕೂತಿರುವ ಹಾಗೆ ಇಮ್ಯಾಜಿನ್ ಮಾಡಿ ಕಿಲ್ಲರ್ ಅವನೊಂದಿಗೆ ಮಾತಾಡ್ತಿರೋದು. ಒಂದು ತಮಾಷೆಯಾಗಿ ನೀನು ಜನರನ್ನ ಕೊಲ್ಲೋದೆಂದರೆ ಅಷ್ಟು ಫನ್ ಆಗಿರುತ್ತಾ ಎಂದು ಡೋಂಗ್ಸೋ ಕೇಳಿದಾಗ ಒಂದಲ್ಲ ಒಂದು ದಿನ ಮನುಷ್ಯರು ಸಾಯಬೇಕಲ್ವಾ ಅಂದಾಗ ನೀನು ಬೇಗ ಸತ್ತು ಹೋಗ್ತೀಯಾ ಎಂದು ನನಗೆ ಗೊತ್ತು. ಇದರಿಂದ ಜನರನ್ನ ಕೊಲ್ಲದೆ ಬೇಗ ನೀನು ಸತ್ತು ಹೋಗಬಹುದಲ್ವಾ, ಹೀಗೆ ಯಾಕೆ ಜನರನ್ನ ಟಾರ್ಚರ್ ಮಾಡ್ತಿರೋದೆಂದು ಡೋಂಗ್ಸೋ ಅವನೊಂದಿಗೆ ಕೇಳಿದಾಗ ಸೈಕೋ ಅದಕ್ಕೆಲ್ಲ ತನ್ನದೇ ಆದಂತಹ ನ್ಯಾಯ ಹೇಳಿ ನಿನ್ನ ನೋಡೋದರ ಮುಂಚೆ ಕೊಲ್ಲೋದೆಂದರೆ ನನಗೆ ಬೋರ್ ಆಗ್ತಿತ್ತು, ನಿನಗೂ ಹೀಗೆ ತಾನೆ, ನಿನ್ನ ಈ ದೇಹದಿಂದ ನಿನಗೆ ಬೋರ್ ಆಗಿತ್ತಲ್ವಾ, ನಿನ್ನ ಕಣ್ಣು ನನಗೆ ಟ್ರಾನ್ಸ್ಪ್ಲೇಟ್ ಮಾಡಿದ್ದು ಒಳ್ಳೆದಾಯ್ತು, ಇನ್ಮುಂದೆ ನಿನ್ನ ಈ ಶರೀರ ನನಗೆ ಬೇಕು ಅಂತ ಹೇಳಿ ಈ ಕಣ್ಣು ನನಗೆ ಇಟ್ಟಿದ್ದಾರೆಂದರೆ ನಿನ್ನ ಶರೀರದಲ್ಲಿ ಬಾಕಿ ಇರುವಂತಹ ಭಾಗ ನನಗೆ ತೆಗೆಯೋದಕ್ಕೆ ಆಗುತ್ತೆ, ಇದರಿಂದ ನನಗೆ ಸಾವಿರೋದಿಲ್ಲ ಎಂದು ನಮ್ಮ ಸೈಕೋ ಹೇಳ್ತಿರುತ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ಡೋಂಗ್ಸೋ ಕಣ್ಣು ಬಿಟ್ಟಾಗ ಅವನು ನಮ್ಮ ಸೈಕೋ ಇರುವಂತಹ ಆ ಕ್ರೈಮ್ ಸ್ಪಾಟ್ ಗೆ ಬಂದಿರೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ. ಹಾಗೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.